ರಚನಾ ಅಂತ. ನಾನು ಋಷ್ವಿ ಪೇರೆಂಟು. ಋಷ್ವಿಗ ಪ್ರೆಸೆಂಟು ನರ್ಸರಿನಲ್ಲಿ ಓದ್ತಾ ಇದ್ದಾಳೆ. ಅವಳ ಪ್ರಿ ಕೆ ಜಿಯಿಂದಲೇ ಇಲ್ಲಿ ಅಡ್ಮಿಷನ್ ಮಾಡಿಸಿದ್ವಿ. ಓವರಾಲ್ ಎಜುಕೇಷನ್ ಎಲ್ಲ ಚೆನ್ನಾಗಿದೆ. ಸೊ ನಾವಿನ್ನು ಫ್ಯೂಚರಲ್ಲಿ ಏನೇ ರೀತಿ ಇದ್ದರೂ ಕಂಟಿನ್ಯೂಷನ್ ಇದೆ. ಇಲ್ಲಿದ್ದು ಆ್ಯಕ್ಟಿವಿಟೀಸಲ್ಲಿ ಎಲ್ಲ ಇನ್ವಾಲ್ವ್ಮೆಂಟು ತುಂಬ ಚೆನ್ನಾಗಿದೆ. ಅದರಲ್ಲಿ ಈ ವರ್ಷದಲ್ಲಿ ಫುಡ್ ಫೆಸ್ಟಿವಲ್ ಒಂದು ಎಲ್ಲ ಹೈಜೀನಿಕ್ಕಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿದೆ. ಅಚಿಂತ್ಯ ಅದು ಪೇರೆಂಟು. ಅಚಿಂತ್ಯ ಇಲ್ಲಿ ಪಿ ಕೆ ಜಿಯಿಂದ ಓದ್ತಾ ಇದ್ದಾನೆ. ಎಜುಕೇಷನ್ ತುಂಬ ಚೆನ್ನಾಗಿದೆ ಸ್ಟಾರ್ ಕಿಡ್ಸಲ್ಲಿ. ಮತ್ತು ತುಂಬ ಆ್ಯಕ್ಟಿವಿಟೀಸ್ ಮತ್ತು ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರೆ. ಇವತ್ತು ಫುಡ್ ಫೆಸ್ಟ್ ಮಾಡಿದರು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಕ್ಲೀನಾಗಿದೆ. ಆಮೇಲೆ ಫುಡ್ಡೆಲ್ಲ ಹೆಲ್ದಿ ಫುಡ್ಸ್ ಮಾಡಿದ್ದಾರೆ ಎಲ್ಲ ಮಕ್ಳಿಗೆ. ಮತ್ತು ಕಾಸ್ಟು ಅಷ್ಟೇ ಓನ್ಲಿ 10 ರೂಪೀಸ್ ಮಾಡಿದ್ದಾರೆ. ಯಾಕಂದರೆ ಮಕ್ಳಿಗೂ ತೊಗೊಳಕ್ಕೆಲ್ಲ ಈಸಿ ಆಗಬೇಕು ಅಂತ. ತುಂಬ ಚೆನ್ನಾಗಿತ್ತು. ತುಂಬ ಲೈಕ್ ಆಯಿತು. ಎಲ್ಲನೂ ಟೇಸ್ಟ್ ಮಾಡಿದ್ದೀನಿ. ಚೆನ್ನಾಗಿತ್ತು ಎಲ್ಲ. ನನ್ನ ನೇಮ್ ಪವಿತ್ರ. ನನ್ನ ಮಗ ಕ್ರಿಶ್ ನರ್ಸರಿಲಿ ಓದ್ತಾ ಇದ್ದಾನೆ. ಇಲ್ಲಿ ಸ್ಕೂಲ್ ಆ್ಯಕ್ಟಿವಿಟೀಸ್ ತುಂಬ ಮಾಡ್ತಾ ಇರ್ತಾರೆ. ಅದರಿಂದ ಮಕ್ಕಳು ಕೂಡ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಇವತ್ತು ಫುಡ್ ಫೆಸ್ಟಿವಲ್ ಇತ್ತು. ಇಲ್ಲಿ ಫುಡ್ಡೆಲ್ಲ ಫುಲ್ ನ್ಯೂಟ್ರಿಷನ್ನು ಹೆಲ್ದಿ ಆಗಿತ್ತು ಮತ್ತು ತುಂಬ ಕ್ಲೀನಾಗಿ ಎಲ್ಲ ಮಾಡಿದ್ದಾರೆ. ಥ್ಯಾಂಕ್ ಯು. ನನ್ನ ಹೆಸರು ಪರಿಮಳ. ಶ್ರೀನೇಶ್ ಅವ್ರ ಅಮ್ಮ. ಸ್ಕೂಲು ಸ್ಟಾರ್ ಕಿಡ್ ಚೆನ್ನಾಗಿ ಓದ್ತಾ ಇದ್ದಾನೆ. ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಹಬ್ಬಗಳು ಓದೋದು ಎಲ್ಲ ಚೆನ್ನಾಗಿದೆ. ಒಳ್ಳೆ ಡೆವಲಪ್ಮೆಂಟ್ ಇದೆ. ಅವನಿಗೆ ಎಲ್ಲ ಒಳ್ಳೆಯದಾಗಿ ಹೇಳ್ಕೊಡ್ತಾರೆ. ನನ್ನ ಮಗ LKG ಓದ್ತಾ ಇದ್ದಾನೆ ಇಲ್ಲಿ ಸ್ಟಾರ್ ಕಿಡ್ಸಲ್ಲಿ. ಇದೊಂದು ಫುಡ್ ಫೆಸ್ಟ್ ಚೆನ್ನಾಗಿತ್ತು. ಒಂದು ಹೆಲ್ದಿ ಫುಡ್ಡು ಅನ್ಹೆಲ್ದಿ ಫುಡ್ ಯಾವುದು ತಿನ್ನಬೇಕು ಯಾವುದು ಬೇಡ ಅನ್ನೋದೆಲ್ಲ ಗೊತ್ತಾಗತ್ತೆ ಮಕ್ಕಳಿಗೆ. ಒಂಥರ ಚೆನ್ನಾಗಿತ್ತು. ಒಂಥರ ಮಾರಾಟ ಮಾಡೋದು ಅದರಲ್ಲೂ 10 ರೂಪೀಸಲ್ಲೂ ಚೆನ್ನಾಗಿತ್ತು. ಆಮೇಲೆ ಸ್ಕೂಲ್ ಬಗ್ಗೆ ಅಂದರೆ ಚೆನ್ನಾಗಿದೆ. ಆ್ಯಕ್ಟಿವಿಟೀಸ್ ಎಲ್ಲ ಎಜುಕೇಷನ್ ಥ್ರೂ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿದೆ. ಎಲ್ಲ ಕಲ್ತ್ಕೊಂಡಿದ್ದಾನೆ ಆಲ್ಮೋಸ್ಟು. ಪರವಾಗಿಲ್ಲ, ಎಲ್ಲ ಓಕೆ, ಚೆನ್ನಾಗಿದೆ. ನಮ್ಮ ಪಾಪು ಇಲ್ಲೇ UKG ಓದ್ತಿದ್ದಾನೆ. ಮಕ್ಕಳಿಗೆ ಈ ಥರ ಒಂದು ಮಾಡಿಸೋದ್ರಿಂದ ಅವುಗಳಿಗೂ ಕೂಡ ಒಂದು ಹೊಸ ಕ್ರಿಯಾಶೀಲತೆ ಬರುತ್ತೆ. ಚೆನ್ನಾಗಿ ಮಕ್ಕಳಿಗೆ ಒಂದು ಇದ್ರ ಬಗ್ಗೆ ಕಲಿಕೆ ಬಗ್ಗೆ ಮತ್ತು ಇದ್ರ ಬಗ್ಗೆ ಒಂದು ಅನುಕೂಲ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳ ಕೈಯಲ್ಲೇ ಒಂದು ತಿಂಡಿಗಳನ್ನ ನಿಲ್ಲಿಸಿ ಮಾರಾಟ ಮಾಡಿಸೋದ್ರಿಂದ ಅವುಗಳಿಗೂ ಕೂಡ ತಿಂಡಿಗಳ ಬಗ್ಗೆ ಒಂದು ಗೊತ್ತಾಗುತ್ತೆ. ತುಂಬ ಚೆನ್ನಾಗಿತ್ತು. ಈ ಥರ ನಡೀತಾ ಇರಬೇಕು. ಥ್ಯಾಂಕ್ ಯು.